ಗೋವಾ ಗೋವಾ ಅಂದ ಕೂಡಲೇ ಎಲ್ಲರಿಗೂ ಮೊದಲು ನೆನಪಾಗೋದು ಬೀಚ್, ಪಾರ್ಟಿ, ಎಂಜಾಯ್ಮೆಂಟ್. ಆದರೆ ಗೋವಾದಲ್ಲೂ ಇಂಥ ಬ್ಯೂಟಿಫುಲ್ ಟೆಂಪಲ್ ಇದೆ ಅಂತ ಯಾವತ್ತಾದರೂ ನೋಡಿದ್ದೀರಾ? ಇಲ್ವಾ? ಹಾಗಾದರೆ ಬನ್ನಿ, ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ. ಬಿಕಾಸ್ ನಮ್ಮ ಕುಲದೇವರು ಇರೋದು ಗೋವಾದಲ್ಲಿ. ನಾನಿವತ್ತು ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಕುಲದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ನಮ್ಮ ಜರ್ನಿ ಜೊತೆ ನಿಮಗೂ ದೇವ್ರ ದರ್ಶನನ ಮಾಡಿಸ್ತೀನಿ. ನಾವು ಹೋಗಿದ್ದು 2 ಟೆಂಪಲ್ಸ್ಗೆ. ಮೊದಲನೇದಾಗಿ ಶಾಂತದುರ್ಗ, ಹಾಗೆ ಎರಡನೇದಾಗಿ ಬೇತಾಳ್ ಟೆಂಪಲ್. ಜರ್ನಿ ಮಧ್ಯ ಬೋರ್ ಆಗಬಾರ್ದಲ್ವಾ, ನಿಮಗೊಂದು ಸಣ್ಣ ಕಥೆನ ಹೇಳ್ತೀನಿ. ಶಿವ ಮತ್ತು ವಿಷ್ಣು ಮಧ್ಯ ಯುದ್ಧ ನಡೀತಿರ್ಬೇಕಾದ್ರೆ ಅದನ್ನು ಪಾರ್ವತಿ ದೇವಿ ತಡೀತಿದ್ಲಂತೆ. ಅವರಿಬ್ಬರ ಮಧ್ಯ ಬಂದು ಅವರಿಬ್ಬರನ್ನ ಶಾಂತಗೊಳಿಸ್ತಾ ಇದ್ಲಂತೆ. ಹಾಗಾಗಿ ಶಾಂತದುರ್ಗೆಯಾಗಿ ಇಲ್ಲಿ ನೆಲೆಸಿದಾಳೆ ಅಂತ ಹೇಳ್ತಾರೆ. ಒರಿಜಿನಲ್ ಟೆಂಪಲ್ ಬಂದು ಪೋರ್ಚುಗೀಸ್ ಟೈಮಲ್ಲಿ ಶಿಫ್ಟ್ ಆಗಿದೆ ಅಂತೆ. ಈಗ ಇರುವ ಟೆಂಪಲ್ 18th ಸೆಂಚುರಿಯಲ್ಲಿ ಬಿಲ್ಟ್ ಆಗಿದ್ದು. ಇನ್ನು ಈ ಟೆಂಪಲ್ ಒಳಗೆ ಯಾವುದೇ ರೀತಿಯ ಫೋಟೋಗ್ರಫಿ, ವಿಡಿಯೋಗ್ರಫಿ ಅಲೋ ಇರೋದಿಲ್ಲ. ಇದು ಈಗ ಗೋವಾ ಕಲ್ಚರ್ಗೆ ಹಾಗೆ ಹಿಂದೂ ಟ್ರೆಡಿಷನ್ಗೆ ಮಿಕ್ಸ್ ಆದ ಬ್ಯೂಟಿಫುಲ್ ಪ್ಲೇಸ್ ಆಗಿದೆ. ಇನ್ನು ಈ ಟೆಂಪಲ್ ಒಳಗೆ ಎಂಟ್ರಿ ಆಗ್ತಾ ಇದ್ದಂತೆ ನಿಮಗೆ ತುಂಬಾ ಕೂಲ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಒಳಗಡೆ ಅಷ್ಟೊಂದು ಶಾಂತಿ, ನೆಮ್ಮದಿಯಿಂದ ತಾಯಿ ನೆಲೆಸಿದ್ದಾಳೆ. ಆ ಫೀಲ್ ನಿಮಗೂ ಕೂಡ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ, ಮಧ್ಯಾಹ್ನದ ಅವಧಿಯಲ್ಲಿ ತಾಯಿಯ ಮುಂದೆ ಕನ್ನಡಿಯನ್ನು ಈ ರೀತಿ ಹಿಡಿತಾರೆ. ಸೂರ್ಯನ ಕಿರಣದ ರಶ್ಮಿಗಳು ನೇರವಾಗಿ ತಾಯಿಯ ಮುಖಕ್ಕೆ ಪ್ರಕಾಶಮಾನವಾಗಿ ಬೀಳುತ್ತದೆ. ಇದೊಂದು ನೋಡೋದೇ ರೋಮಾಂಚನಕಾರಿಯಾದ ದೃಶ್ಯ. ಹೊರಗಡೆ ಅಷ್ಟೊಂದು ಬಿಸಿಲಿದ್ರೂ ಕೂಡ ಎಲ್ಲರೂ ಈ ದೃಶ್ಯನ ನೋಡೋಕ್ಕೆ ಕಾಯ್ತಾ ಇದ್ದಾರೆ. ನೀವು ನೋಡಿ ಕಣ್ತುಂಬ್ಕೊಳ್ಳಿ. ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ.